ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವಾ ವೃಷೋದರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತಶ್ರುತಿಸಾಗರಃ. ನಾವು ಹಿಂದಿನ ಪಾಠದಲ್ಲಿ ವೃಷಪರ್ವ ಅಂತ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಧರ್ಮವನ್ನು ಪೂರ್ಣಗೊಳಿಸುವವನು ಮತ್ತು ಭಕ್ತರ ಅಭೀಷ್ಟಗಳನ್ನು ಕೊಡುವವನು, ಶಾಸ್ತ್ರದ ಮೂಲಕ ಧರ್ಮವನ್ನು ಪ್ರಸ್ತುತಪಡಿಸುವವನು ಅಂತ ಹೇಳಿಕೊಂಡಿದ್ದೇವೆ. ಇನ್ನು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ಅದು ಹೇಳ್ಕೋಬೇಕಾಗಿದೆ. ಇಲ್ಲಿ ಈ ಪುಸ್ತಕದಲ್ಲಿ ಇವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದೊಂದು ನಾಮದ ವ್ಯಾಖ್ಯಾನಗಳೆಲ್ಲ ಆದಮೇಲೆ ಯಾವುದೋ ಒಂದು ಅನುಮಾನ ನಮಗೆ ಬರುವಂತಹ, ಜಿಜ್ಞಾಸುಗಳಿಗೆ ಎಲ್ಲೆಲ್ಲಿ ಸಂಶಯ ಬರುತ್ತೋ ಅಂಥ ಒಂದು ವಿಷಯವನ್ನು ತಗೊಂಡು ಅದನ್ನು ಕ್ಲಾರಿಫೈ ಮಾಡೋದು, ಮತ್ತು ಅಥವಾ ಒಂದು ತತ್ವದ ಒಂದು ಅತ್ಯಂತ ಗಹನವಾದ ವಿಷಯವನ್ನು ತಗೊಂಡು ಅದನ್ನು ವಿವರಣೆ ಕೊಡೋದು ಮಾಡ್ತಾ, ಅದಕ್ಕೆ ಜಿಜ್ಞಾಸೆ ಅಂದರೆ ಚರ್ಚೆ, ಜಿಜ್ಞಾಸೆ ಮಾಡಿ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ, ನಮಗೂ ಅನೇಕ ಎಲ್ಲೆಲ್ಲಿ ನಮಗೆ ಸಂಶಯಗಳು ಬರುತ್ತೋ, ಎಲ್ಲೆಲ್ಲಿ ತತ್ವವಾದ ಅತ್ಯಂತ ಗಹನವಾದ ಕಷ್ಟವಾದಂತಹ ಪ್ರಮೇಯ ಭಾಗಗಳು ಬರುತ್ತೋ ಅಂಥವು ತಿಳಿತಾ ಬರ್ತಾಯಿದೆ. ನಾವು ಅದು ಸಂಧ್ಯಾವಂದನ ಆಗಲಿ, ಪೂಜೆ ಆಗಲಿ, ವ್ರತವಾಗಲಿ, ಜಪವಾಗಲಿ, ಕೊನೆಗೆ ಶ್ರಾದ್ದಾದಿ ಕರ್ಮಗಳಾಗಲಿ, ಪಕ್ಷ ಆಗಲಿ, ಕೊನೆಗೆ ನಾವೇನು ಹೇಳ್ತೇವೆ, ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಶೋ ನ್ಯೂನಂ ಸಂಪೂರ್ಣತಮ್ಯ ಸದ್ಯವಂತಿ ತಮ್ಮಚಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ. ಅನೆಯ ಪೂಜೆಯ, ಈ ಪೂಜೆಯಿಂದ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತಾಂ ಪ್ರಿಯತೋ ವರದೋ ಭವತು ಅಂತ ಹೇಳ್ತೇವೆ. ಅಂದರೆ ನಾವು ಮಾಡಿದ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಯಸ್ಯ ಸ್ಮೃತ್ಯಾಚ ನಾಮೋಕ್ತಿಯ ಅಂತ ಇದೆ. ಏನು ಆ ಮಂತ್ರದ ಅರ್ಥ ಏನು? ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಷು ಅಂದರೆ, ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಅಂತ ಹೇಳಿದರೆ ಸ್ಮರಣೆ, ಸ್ಮರಣೆಯಿಂದ ಮತ್ತು ನಾಮೋಕ್ತಿಯ ನಾಮ ಉಚ್ಚಾರಣೆಯಿಂದ, ನಾಮ ಕೀರ್ತನೆಯಿಂದ ನಾನು ಮಾಡಿದಂತಹ ತಪ ಪೂಜಾ ಕ್ರಿಯಾದಿಗಳು ಎಲ್ಲವೂ ನಿನಗೆ ಸಮರ್ಪಣೆ ಮಾಡ್ತೇನೆ ಅಂತ ಅರ್ಥ. ಇಲ್ಲಿ
ಸ್ಮೃತ್ಯಾಚ ಮತ್ತು ನಾಮೋಕ್ತಿಯ, ಸ್ಮೃತ್ಯ ನಾಮೋಕ್ತಿಯ, ಸ್ಮರಣೆಯಿಂದ ನಾಮಕೀರ್ತನೆಯಿಂದ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಮರಣೆ ನಾಮೋಕ್ತ್ಯ, ಇಲ್ಲಿ ಸ್ಮರಣೆಯಿಂದ ನಾಮದಿಂದ, ನಾಮ ಉಚ್ಚಾರಣೆ ಮಾಡುವಾಗ, ನಾಮ ಕೀರ್ತನೆ ಮಾಡುವಾಗ ಭಗವಂತನ ಸ್ಮರಣೆ ಬರದೇ ಇದ್ದರೆ ನಾವು ಉಚ್ಚಾರಣೆ ಮಾಡಲಿಕ್ಕಾಗೋದೇ ಇಲ್ಲ. ನಾಮ ಕೀರ್ತನೆಯಲ್ಲಿ ಸ್ಮರಣೆ ಇನ್ಕ್ಲೂಡೆಡ್, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ನಾಮ ಉಚ್ಚಾರಣೆ. ಆ ಭಗವಂತನ ಸ್ಮರಣೆ ಬಂದ್ರೇ, ವಾಸುದೇವ ಅಂತ ಸ್ಮರಣೆಗೆ ಬಂದ್ರೇ ನಾವು ವಾಸುದೇವ ಅಂತ ಉಚ್ಚಾರಣೆ ಮಾಡ್ತೇವೆ. ಸ್ಮರಣೆಯಲ್ಲಿ ಹಾಗಲ್ಲ. ಸ್ಮರಣೆ ಬಂದರೆ ನಾವು ಬಾಯಿಯಿಂದ ಹೇಳಬೇಕಾಗಿಲ್ಲ, ಮನಸ್ಸಿನಲ್ಲಿ ಸ್ಮರಣೆ ಬಂದರೆ ಆಯಿತು. ಅದಕ್ಕೆ ನಾವು ಹೇಳಿದಂತೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಶ್ರವಣದಲ್ಲಿ ಒಬ್ಬರು ಹೇಳಬೇಕು, ನಾವು ಕೇಳಬೇಕು. ಕೀರ್ತನ, ನಾವು ಸ್ಮರಣೆಗೆ ತಂದುಕೊಂಡು ಭಗವಂತನ ನಾಮ ಕೀರ್ತನೆ ಮಾಡಬೇಕು, ಉಚ್ಚಾರಣೆ ಮಾಡಬೇಕು. ಸ್ಮರಣೆ ಯಾವುದೂ ಇಲ್ಲ, ಒಬ್ಬರ ಸಹಾಯವೂ ಬೇಕಾಗಿಲ್ಲ, ಬಾಯಿಯಿಂದ ಹೇಳಬೇಕಾಗಿಲ್ಲ, ಮನಸ್ಸಿನಲ್ಲಿ ವಾಸುದೇವ ಅಚ್ಯುತ ಅನಂತ ಅಂತ ಬಂದರೆ ಸಾಕು. ಅರ್ಥಾತ್ ನಾಮೋಚ್ಚಾರಣೆಯಲ್ಲಿ ಸ್ಮರಣೆ ಇನ್ಕ್ಲೂಡ್ ಆಗಿರುತ್ತೆ, ಸ್ಮರಣೆಯಲ್ಲಿ ಬರೀ ಸ್ಮರಣೆ ಇರುತ್ತೆ. ಇದು ಹೇಳೋದರಿಂದ ಇಲ್ಲಿ ಪುನರುಕ್ತಿ ದೋಷ ಬರುತ್ತಲ್ವಾ? ಅಂದರೆ ನಾಮೋಚ್ಚಾರಣೆಯಲ್ಲೇ ಸ್ಮರಣೆ ಬಂದಾಗ ಸ್ಮೃತ್ಯ ಚ ನಾಮೋಕ್ತ್ಯ ಅಂತ ಹೇಳಿದಾಗ ಪುನರುಕ್ತಿ ದೋಷ ಬರುತ್ತಲ್ವಾ ಎಂಬುವಂತಹ ಒಂದು ಶಂಕೆ ಅಲ್ವಾ. ಅಷ್ಟಲ್ಲದೆ ಮತ್ತು ಸ್ಮರಣೆ ಬೇರೆ ಯಾಕೆ ಹೇಳಿದರು ಎಂಬ ಶಂಕೆ ಬರುತ್ತೆ. ಅದು ಸರಿಯಲ್ಲ, ಆ ಶಂಕ ಬರಬಾರದು. ಯಾಕೆ ಅಂತ ಹೇಳಿದರೆ, ನಾಮಕೀರ್ತನೆ ಮಾಡುವಾಗ ನಮಗೆ ಆ ನಾಮ ಸಂಕೀರ್ತನದ ಫಲ ಬರಬೇಕಾಗಿದ್ದರೆ ಭಗವಂತನ ಸ್ಮರಣೆ ಸಹಿತವಾದ ನಾಮ ಸಂಕೀರ್ತನೆಯೇ ನಮಗೆ ಫಲ ಕೊಡುತ್ತೆ. ಭಗವಂತನ ಸ್ಮರಣೆ ಇಲ್ಲದೆ ರಾಮ 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 ಅಂತ ಇದ್ರೆ ನಾವು ಸ್ವಲ್ಪ ಹೊತ್ತಿಗೆ ಮರ 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 ಆಗಿಬಿಡತ್ತೆ. ರಾಮ ಹೋಗಿ ಮರ ಆಗಿಬಿಡುತ್ತೆ, ಅಂದರೆ ಗಿಡ ಆಗಿಬಿಡುತ್ತೆ. ಆದರೆ ಅದೇ ಭಗವಂತನ ಸ್ಮರಣೆಯ ಜೊತೆಗೆ, ಅದಕ್ಕೆ ಹೇಳಿದ್ರು ಆಚಾರ್ಯರು, ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹ. ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಬೇಕು. ರಾಮ ಅಂತ ನಾಮ ಉಚ್ಚಾರಣೆ ಮಾಡುವಾಗ ರಾಮನಾಮದ ಮಹಿಮೆ, ರಾಮನ ಮಹಿಮೆಯನ್ನು, ಅವನ ಉತ್ಕೃಷ್ಟವಾದ ವೈಶಿಷ್ಟ್ಯವಾದ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಸ್ಮರಿಸುತ್ತಾ ನಾವು ರಾಮನಾಮವನ್ನು ಉಚ್ಚಾರಣೆ ಮಾಡಿದಾಗ ಆ ರಾಮನಾಮದ ಫಲ ಬರುತ್ತೆ. ಅದಕ್ಕೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಾಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮ ಅಂತ 3 ಬಾರಿ ಉಚ್ಚಾರಣೆ ಮಾಡಿದರೆ ಸಹಸ್ರನಾಮದ ಫಲ ಬರುತ್ತೆ ಅಂತ ರುದ್ರದೇವರು ಪಾರ್ವತೀದೇವಿ ಹೇಳಿದಾಗ, ಬರೇ ಸ್ಮರಣೆ ಇಲ್ಲದೆ ರಾಮ 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 ಅಂತ ಹೇಳಿದರೆ ಪ್ರಯೋಜನವಾಗಲ್ಲ. ಆದ ಕಾರಣ ನಾಮಕೀರ್ತನೆ ಮಾಡುವಾಗ ಸ್ಮರಣೆಯು ಬೇಕೇ ಬೇಕು. ಆದ ಕಾರಣ ಫಲ ಸಿಗಬೇಕಾಗಿದ್ದರೆ ಸ್ಮರಣ ಸಹಿತವಾದ ನಾಮ ಕೀರ್ತನೆ ಬರಬೇಕು. ಆದರೆ ಸ್ಮರಣೆ ಮಾಡುವಾಗ ಭಗವಂತನ ಸ್ಮರಣೆ ಒಂದು ಸಾಕು. ಇಲ್ಲಿ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಅಂತ ಎರಡೂ ಹೇಳಿರೋದರಿಂದ ಏನು ಅಂತ ಹೇಳಿದರೆ, ಇಲ್ಲಿ ಸ್ಮರಣ ಅಂದರೆ ಸ್ಮರಣಾನ್ ಮುಕ್ತಿ, ಸ್ಮರಣ ಭಕ್ತಿಯಿಂದ ಮುಕ್ತಿ ಬರುತ್ತೆ. ಕೀರ್ತನ ಭಕ್ತಿಯಿಂದ ಅಂದರೆ ಅಲ್ಲಿ ಭಗವಂತನ ಸ್ಮರಣೆಯಿಂದ ಸಹಿತವಾದ ನಾಮ ಸಂಕೀರ್ತನೆ ಮತ್ತು ಭಗವತ್ ಸ್ಮರಣೆ. ಇಲ್ಲಿ ಕೇವಲ ಭಗವಂತನ ಸ್ಮರಣೆ. ನಾಮೋಕ್ತ್ಯ ಅಂತ ಹೇಳಿದಾಗ ಸ್ಮರಣ ಸಹಿತವಾದ ನಾಮ ಸಂಕೀರ್ತನೆ ಅಂತ ಹೇಳಿದಾಗ ರೇಪು ರಾಪೋ ಪನೊಂದಿರೋಚು ನಾಮ ಸಂಖ್ಯೆ 1 ಸೆಕೆಂಡ್.
సరిగ్గా నాకు పాట టైంలో వస్తావు త్వరగా రావు ಆದ ಕಾರಣ ಕೀರ್ತನರಹಿತವಾದ ಭಗವಂತನ ಸ್ಮರಣೆ ಅಂತ ಅಲ್ಲದೆ ಈ ರೀತಿಯಾಗಿ ಆ ಒಂದು ವ್ಯತ್ಯಾಸವನ್ನು ಸ್ಮರಣೆಗೂ ನಾಮ ಸಂಕೀರ್ತನೆಗೂ ವ್ಯತ್ಯಾಸವನ್ನು ತಿಳಿಸುವುದಕ್ಕಾಗಿ ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ಅಂತ ಹೇಳ್ತಾ ಇದೆ ಅಂತ ಹೇಳಿದಲ್ಲಿ ಆ ರೀತಿಯಾಗಿ ನಾವು ಅಲ್ಲಿ ಪುನರುಕ್ತಿ ದೋಷ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಸ್ಮರಣೆಯಲ್ಲಿ ನಾಮಕೀರ್ತನೆ ಇರಲ್ಲ. ನಾಮ ಸಂಕೀರ್ತನದಲ್ಲಿ ಸ್ಮರಣ ಸಹಿತವಾಗಿರುತ್ತೆ, ಸ್ಮರಣೆಯಲ್ಲಿ ನಾಮಕೀರ್ತನೆ ಇರಲ್ಲ. ಈ ವ್ಯತ್ಯಾಸವನ್ನು ತಿಳಿಸುವುದಕ್ಕಾಗಿಯೇ ಅಲ್ಲಿ ಅದೇ ವಿವಕ್ಷಿತವಾಗಿದೆ. ಆದ ಕಾರಣ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಅಂತ ಹೇಳಿದರು ಅಂತ ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವೃಷಪರ್ವಣೇ ನಮಃ. ವೃಷಪರ್ವಣೇ ನಮಃ. ಓಂ ಕದಾ ಭೂವನ್ ರತಕ್ಷಯಾಣಿ ಬ್ರಹ್ಮ ಕದಾ ಸ್ತೋತ್ರೇ ಸಹಸ್ರಪೋಷ್ಯಂದಾಹ ಕದಾ ಸ್ತೋಮಂ ವಾಸಯೋ ಅಸ್ಯ ರಾಯ. ಇಂದ್ರನೇ ಬ್ರಹ್ಮ ಕ್ಷಯಾಣಿ ರಥಸ್ಥಿತವಾದರಾದ ನಿನ್ನ ಬಳಿಗೆ ಕದಾ ಯಾವಾಗ ಭೂವನ್ ಆದಾವು ಬರುತ್ತೆ, ಸ್ತೋತ್ರ ಮಾಡುವ ನನಗೆ ಸಹಸ್ರಪೋಷ್ಯಂ ಸಾವಿರಾರು ಜನವನ್ನು ಸಾಕುವಂತಹ ಸಂಪತ್ತು ಸಹಕಾರವನ್ನು ಕದಾ ಯಾವಾಗ ದಾಹ ನೀನು ಕೊಡುತ್ತಿ, ಅಸ್ಯ ಸ್ತೋತ್ರ ಮಾಡುವ ಇವನಿಗೆ ಸ್ತೋತ್ರವನ್ನು ರಾಯ ಸಂಪತ್ತಿನ ಸಹಿತವಾಗಿ ಕದಾ ಯಾವಾಗ ವಾಸಯ ವಾಸಿಸುವಂತೆ ಮಾಡುತ್ತಿ ಅಂತ ಅರ್ಥ. ತಾತ್ಪರ್ಯ ನೋಡಿದರೆ, ಹೇ ಸ್ವಾಮಿ ಭಗವಂತನೇ ಶ್ರೀಹರಿ, ಸಾತ್ವಿಕವಾದ ಸಂಕಲ್ಪಗಳು ಸಾವಿರಾರು ಇರುತ್ತೆ. ಆದರೆ ನಾವು ಸಂಕಲ್ಪಗಳು ಬೇಕಾದಷ್ಟು ಮಾಡ್ತೇವೆ. ಚಾತುರ್ಮಾಸ್ಯ ವ್ರತವನ್ನು ಮಾಡ್ತೇವೆ ಅಂತ ಮಾಡ್ತೇವೆ, ಬೇಕಾದ ಆ ಕೆಲಸ ಈ ಕೆಲಸ ಅಂತ ಬೇಕಾದ ಸಂಕಲ್ಪಗಳು ಮಾಡ್ತೇವೆ. ಆದರೆ ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಬಂದಾಗ, ಅದನ್ನು ಇಂಪ್ಲಿಮೆಂಟೇಷನ್ ಬಂದಾಗ ನಾವು ಅರ್ಧಂಬರ್ಧ ಮಾಡ್ತೇವೆ. ಸಂಕಲ್ಪ ಮಾಡಿದಷ್ಟು ದೃಢವಾಗಿ ಅಚ್ಚುಕಟ್ಟಾಗಿ ಲೋಪರಹಿತವಾಗಿ ನಾವು ಅನುಷ್ಠಾನ ಮಾಡೋದಿಲ್ಲ. ಹೀಗಾದಾಗ ನಮ್ಮ ಸ್ತೋತ್ರಗಳು ಅಷ್ಟೇ, ಭಗವಂತನನ್ನು ನಾವು ಮಾಡೋ ಸ್ತೋತ್ರಗಳು ಕೂಡ ಅರ್ಧಂಬರ್ಧವಾಗಿರುತ್ತೆ. ಅದಕ್ಕೆ ಹೇಳಿದ್ರು ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪಃ ಪೂಜಾ ನ್ಯೂನಂ ಸಂಪೂರ್ಣತಮ್ಯ ಸದ್ಯೋ ಅಂತ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ, ಈ ರೀತಿಯಾಗಿ ಅರ್ಧಂಬರ್ಧವಾಗಿರುತ್ತೆ. ಅದನ್ನು ನೀನು ಯಾವಾಗ ಪೂರ್ಣ ಮಾಡ್ತೀಯ, ನೀನು ರಥದಲ್ಲಿ ಬರ್ತಾ ಇದ್ಯಾ, ನಿನ್ನ ಬಳಿಗೆ ಎಲ್ಲ ಸ್ತೋತ್ರಗಳು ಬಂದು ನಿನ್ನಲ್ಲೇ ನಿಲ್ಲತ್ತೆ. ಎಲ್ಲ ಸ್ತೋತ್ರಗಳ ತಾತ್ಪರ್ಯ ಏನು ಅಂತ ಹೇಳಿದರೆ ಎಲ್ಲ ನಿನ್ನಲ್ಲೇ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಇಂದ್ರ ಅಗ್ನಿ ಯಮ ಯಾವ ಹೆಸರಿನಿಂದ ಕರೆದರೂ ನಮಸ್ಕಾರ ಮಾಡಿದರೂ ಎಲ್ಲವೂ ಕೂಡ ಕೇಶವಂ ಪ್ರತಿಗಚ್ಚತಿ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದಿರುವಂತಹ ಮಳೆಯ ನೀರು ಕೊನೆಗೆ ನದಿಗಳಲ್ಲಿ ಹರಿದು ಹೇಗೆ ಸಾಗರವನ್ನು ಸೇರುತ್ತೋ, ಯಾವ ದೇವತೆಗೆ ನಾವು ನಮಸ್ಕಾರ ಮಾಡಿದರೂ ಕೇಶವಂ ಪ್ರತಿಗಚ್ಚತಿ. ಎಲ್ಲ ನಿನ್ನಲ್ಲೇ ಸ್ತೋತ್ರಗಳು ಬಂದು ನಿಲ್ಲರಿ. ಸ್ತೋತ್ರ ಮಾಡುವ ನನಗೆ ನೀನು ಸಾಕಷ್ಟು ಸಂಪತ್ತು ನಿನ್ನ ಅನುಗ್ರಹದಿಂದ ನನಗೆ ಬರಲಿ, ನಾನು ಸಾವಿರಾರು ಜನವನ್ನು ಸಾಕುವಂತೆ ಆಗಲಿ, ನನಗೆ ಯಾವಾಗ ನೀನು ಈ ಸಂಪತ್ತನ್ನು ಕೊಡ್ತಿ. ನನಗೆ ಈ ಸಂಪತ್ತು ಇದ್ದರೆ ಸಾಲದು, ಐಶ್ವರ್ಯ ಸಾಕಷ್ಟು ಜನಕ್ಕೆ ಇರುತ್ತೆ. ಆ ಐಶ್ವರ್ಯದ ಜೊತೆಗೆ ಸದಾ ನಿನ್ನನ್ನು ಸ್ತೋತ್ರ ಮಾಡುವಂತಹ ಸದ್ಬುದ್ಧಿ ನನಗೆ ಬರಬೇಕು. ಆದ ಕಾರಣ ಅದು ಯಾವಾಗ ಬಂದೀತು, ನನಗೆ ಆ ಸದ್ಬುದ್ಧಿಯನ್ನು ಕೊಡು ಅಂತ. ಅದಕ್ಕೆ ನಾವು ಹೇಳ್ತೇವೆ, ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ.
ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ, ವಿಷ್ಣುಭಕ್ತಿಪರಾಯಣರಾದಂತಹ ಏ ತತ್ವಾಭಿಮಾನಿ ದೇವತೆಗಳೇ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವ, ನನ್ನನ್ನು ಧರ್ಮ ಮಾರ್ಗದಲ್ಲೇ ಹೋಗುವಂತೆ ಪ್ರೇರಣೆ ಮಾಡಿ ಅಂತ ಕೇಳ್ತೇವೆ. ಆದ ಕಾರಣ ಎಷ್ಟು ಸಂಪತ್ತು ಇದ್ದರೂ ಆ ಸಂಪತ್ತಿನ ಜೊತೆಗೆ, ಐಶ್ವರ್ಯದ ಜೊತೆಗೆ ಸದಾ ನಿನ್ನನ್ನು ಸ್ತುತಿಸುವಂತಹ ಬುದ್ಧಿ, ಸದ್ಬುದ್ಧಿ ನನಗೆ ಕೊಡು ಅಂತೇಳಿ ಕೇಳ್ತಾ, ಕದಾ ಸ್ತೋತ್ರೇ ಸಹಸ್ರಪೋಷ್ಯಂ ದಾಹ, ಈ ಭಗವಂತನಿಗೆ ವೃಷಂ ಸ್ತೋತ್ರ ಸಮೂಹಂ ಧನಾದಿಫಲೇನ ಸಂಪೂರಯತಿ ಇತಿ ವೃಷಪರ್ವ. ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೋ ಅಂತಹ ಭಕ್ತನಿಗೆ ನೀನು ಧನ ಮೊದಲಾದವುಗಳಿಂದ ಚೆನ್ನಾಗಿ ಅವರನ್ನು ಪೂರ್ಣಗೊಳಿಸುತ್ತೀಯ. ಆದ ಕಾರಣ ನಿನಗೆ ವೃಷಪರ್ವ ಅಂತ ಹೆಸರು, ಭಗವಂತನಿಗೆ ವೃಷಪರ್ವ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ವೃಷಪರ್ವ ಎಂಬುವ ನಾಮವನ್ನು ಮುಗಿಸಿ ಇನ್ನು ವೃಷೋದರ, ವೃಷ ಪ್ಲಸ್ ಉದರ ವೃಷೋದರ. ವರ್ಷತಿ ಭಕ್ತಾಯ ಸರ್ವಾನ್ ಕಾಮಾನ್ ಸಿಂಚತಿ ಇತಿ ವೃಷಂ, ವೃಷಂ ಉದರಂ ಕುಕ್ಷಿ ಯಸ್ಯ ಸಹ ವೃಷೋದರ. ತನ್ನ ಭಕ್ತನ ಕಾಮನೆಗಳನ್ನು ಸುರಿಸುವ ಉದರ ಉಳ್ಳವನು, ಅಂದರೆ ತನ್ನ ಭಕ್ತರಿಗೆ ಬೇಕಾದಂತಹ ಬೈಕೆಗಳನ್ನು ವರ್ಷಿಸುವಂತಹ ಉದರ ಉಳ್ಳವನು ವೃಷೋದರನು. ವರ್ಷತಿ ಭಕ್ತಾಯ ಸರ್ವಾನ್ ಕಾಮಾನ್ ಸಿಂಚತಿ ಇತಿ ವೃಷಂ. ವೃಷಂ ಅಂತಂದರೆ ಭಕ್ತರ ಎಲ್ಲ ಕಾಮನೆಗಳನ್ನು ವರ್ಷಿಸುವವನು, ವರ್ಷಿಸುವುದು ವೃಷಂ. ವೃಷಂ ಉದರಂ, ಅಂತಹ ವರ್ಷಿಸುವಂತಹ ಉದರಂ ಅಂದರೆ ಕುಕ್ಷಿ, ಹೊಟ್ಟೆ ಯಾರಿಗೆ ಇದೆಯೋ ಅವನು ವೃಷೋದರ ಅಂತ ಹೆಸರು ಅಂತ ಹೇಳ್ತಾ, ಯಃ ಕುಕ್ಷಿ ಸೋಮಪಾತಮಃ ಸಮುದ್ರ ಇವ ಪಿನ್ವತೆ, ಯಹ ಕುಕ್ಷಿರಸ್ಯ ದೇವಸ್ಯ ಸಮುದ್ರ ಇವ ಸೋ ಅಖಿಲಾನ್ ಕಾಮಾನ್ ಕ್ಷರತಿ ಭಕ್ತಾಯ. ಋಗ್ವೇದ ಹೇಳ್ತಾ ಇದೆ, ಯಃ ಕುಕ್ಷಿ ಸೋಮಪಾತಮಃ ಸಮುದ್ರ ಇವ ಪಿನ್ವತೆ. ಅದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳ್ತಾರೆ, ಯಃ ಕುಕ್ಷಿರಸ್ಯ ದೇವಸ್ಯ ಸಮುದ್ರ ಇವ ಸೋ ಅಖಿಲಾನ್ ಕಾಮಾನ್ ಕ್ಷರತಿ ಭಕ್ತಾಯ. ಇಂದ್ರನಾಮಕನಾದ ಭಗವಂತನ ಉದರವು ಅದು ಎಂತಾದ್ದು, ಇಂದ್ರನಾಮಕ ಭಗವಂತನ ಉದರವು ಎಂಥದ್ದು ಅಂತ ಹೇಳಿದರೆ, ಯಾವ ಭಕ್ತನಾದರೆ ಭಗವಂತನಿಗೆ ಸೋಮರಸವನ್ನು ಸಮರ್ಪಿಸುತ್ತಾನೋ ಅಂತಹ ಸೋಮರಸವನ್ನು ತಾನು ಅತಿಶಯವಾಗಿ ಸ್ವೀಕರಿಸಿ ಅಂತಹ ಭಕ್ತನಿಗೆ ಎಲ್ಲ ಕಾಮನೆಗಳನ್ನು, ಅವನ ಬೈಕೆಗಳನ್ನು ಎಲ್ಲ ಸಮುದ್ರದಂತೆ ಸುರಿಸುವುದು ಅವನ ಉದರ, ಭಗವಂತನ ಉದರ ಅಂತ ಋಗ್ವೇದ ಹೇಳಿದೆ. ಆದ ಕಾರಣ ಅವನಿಗೆ ವೃಷೋದರ ಅಂತ ಹೆಸರು. ಅರ್ಥಾತ್ ಇಲ್ಲೇನು ಅಂತ ಹೇಳಿದರೆ, ಭಗವಂತನ ಉದರವನ್ನು ಹೇಳ್ತಾ ಇದ್ದಾರೆ. ಭಕ್ತನಾದವನೇನು ಮಾಡ್ತಾನೆ, ಸೋಮರಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಭಗವಂತ ಎಂಥವನು ಅಂದರೆ ಭಕ್ತವತ್ಸಲನು. ಭಕ್ತರು ಏನು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ. ನೀನು ಪತ್ರವಾಗಬಹುದು, ಪುಷ್ಪವಾಗಬಹುದು, ಏನೇ ಆಗಲಿ ಭಕ್ತಿಯಿಂದ ಕೊಟ್ಟರೆ ಅವನು ಸ್ವೀಕಾರ ಮಾಡ್ತಾನೆ. ಇನ್ನು ಸೋಮರಸವನ್ನೇ ಕೊಟ್ಟಾಗ ಅವನು ಸ್ವೀಕಾರ ಮಾಡ್ತಾನೆ, ಅತ್ಯಂತ ಆದರದಿಂದ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆ ಸ್ವೀಕಾರ ಮಾಡಿ ಆ ಉದರ ಏನು ಮಾಡುತ್ತೆ, ಅಂತಹ ಭಕ್ತನಿಗೆ ಅವನ ಎಲ್ಲ ಬೈಕೆಗಳನ್ನು ವರ್ಷಿಸುತ್ತೆ. ಹೇಗೆ? ಸಮುದ್ರದಂತೆ. ಸಮುದ್ರ ವರ್ಷಿಸುವುದು ಅಂದರೆ ಏನು ಅಂತ ಹೇಳಿದರೆ, ಸಮುದ್ರದಿಂದ ನೀರನ್ನು ಸೂರ್ಯ ಸ್ವೀಕಾರ ಮಾಡಿ ಮೇಘಗಳಾಗಿ ಪರಿವರ್ತನೆ ಮಳೆ ಬರುತ್ತೆ. ಹಾಗೆ
ಸಮುದ್ರ ನಮಗೆ ಬೇಕಾದ್ದೆಲ್ಲವೂ ಕೂಡ ಸಮುದ್ರದಲ್ಲಿ ಹೇಗೆ ಇದೆಯೋ, ಸಮುದ್ರ ನಮಗೆ ಹೇಗೆ ಸುರಿಸುತ್ತೋ ಹಾಗೆ ಸಮುದ್ರದಂತೆ ಭಗವಂತನ, ಇಂದ್ರನಾಮಕ ಭಗವಂತನ ಉದರವು ತನ್ನ ಭಕ್ತರ ಎಲ್ಲ ಕಾಮನೆಗಳನ್ನು ಈಡೇರಿಸುವುದರಿಂದ ಭಗವಂತನಿಗೆ ವೃಷೋದರ ಅಂತ ಹೆಸರು. ಇನ್ನು ವೃಷಂ ಶ್ರೇಷ್ಠಂ ಉದರಂ ಯಸ್ಯ ಸಹ ವೃಷೋದರ, ಶ್ರೇಷ್ಠಶ್ಚ ಧರ್ಮಶ್ಚ ವೃಷ ಉಚ್ಯತೆ ಅಂತ ಹೇಳ್ತಾ ಇದ್ದಾರೆ. ವೃಷಂ ಶ್ರೇಷ್ಠವಾದದ್ದು, ಉದರಂ ಹೊಟ್ಟೆ. ಅಂದರೆ ಶ್ರೇಷ್ಠವಾದ ಹೊಟ್ಟೆ ಯಾರಿಗೆ ಇದೆಯೋ ಅವನು ವೃಷೋದರನು. ಇನ್ನು ಭಗವಂತನ ಉದರವು ಹೇಗಿದೆ? ಆ ಭಗವಂತನ ಉದರ ಎಂಥದ್ದು ಅಂಥೇಳಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ. ಉದರಂ ಚಿಂತ್ಯಂ ಈಶಸ್ಯ ತನುತ್ವೇಪ್ಯಖಿಲಂಭರಂ ವಳಿತ್ರಯಾಂಕಿತಂ ನಿತ್ಯಮುಪಗೂಢಂ ಶ್ರಿಯೈಕಯ ಅಂತ ಹೇಳ್ತಾ ಇದ್ದಾರೆ. ಶ್ರೇಷ್ಠವಾದ ಉದರವುಳ್ಳವನು. ಎಂತಹ ಉದರ ಅಂತ ಹೇಳಿದರೆ ಅವನ ಉದರ ತೆಳ್ಳಗಿರುತ್ತೆ. ನಮ್ಮೆಲ್ಲರಿಗೂ ಇದ್ದಂತೆ ಇಷ್ಟು ದಪ್ಪ ಹೊಟ್ಟೆ ಇರಲ್ಲ, ಗಡಿಗೆಯಂತೆ ಇಷ್ಟು ದೊಡ್ಡ ಹೊಟ್ಟೆ ಇರಲ್ಲ. ಸೌಂದರ್ಯದ ಲಕ್ಷಣ ಏನು ಅಂತ ಹೇಳಿದರೆ ಹೊಟ್ಟೆ ತೆಳ್ಳಗೆ ಸಣ್ಣಕ್ಕಿರಬೇಕು, ದೊಡ್ಡ ಗಡಿಗೆಯಂತೆ ಇರಬಾರದು. ಅದು ಸೌಂದರ್ಯವಂತರ ಲಕ್ಷಣವಲ್ಲ. ಭಗವಂತ ಮಹಾಸುಂದರ, ಅವನಕ್ಕಿಂತ ಸುಂದರನಾದವನು ಯಾರೂ ಇಲ್ಲ, ಸುಂದರಕ್ಕೆ ಸುಂದರ. ಅವನ ಹೊಟ್ಟೆ ತೆಳ್ಳಗಿರುತ್ತೆ, ಸಣ್ಣದಾಗಿರುತ್ತೆ. ಆದರೆ ಎಂತಹ ಹೊಟ್ಟೆ ಅಂತ ಹೇಳಿದರೆ ಅವನ ಹೊಟ್ಟೆಯಲ್ಲಿ ಇಡೀ ವಿಶ್ವವೆಲ್ಲ ಅವನು ಆ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಜಗದುದರ, ಇಡೀ ಜಗತ್ತನ್ನೆಲ್ಲವೂ ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಇಡೀ ಜಗತ್ತು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದರೂ ಕೂಡ ಹೊಟ್ಟೆ ತೆಳ್ಳಗೆ ಸಣ್ಣಕ್ಕಿದಷ್ಟೇ. ಹಾಗೆ ರೇಖಾತ್ರಯ ಚಿಹ್ನಿತ, ಹೊಟ್ಟೆಯ ಮೇಲೆ 3 ರೇಖೆಗಳಿದಂತೆ. ಆ 3 ರೇಖೆಗಳು ಕಾಣಿಸುವಂತೆ ತೆಳ್ಳಗಿದ್ದು, ಅಂತಹ ತೆಳ್ಳಗಿರುವ ಹೊಟ್ಟೆಯಲ್ಲಿ ಇಡೀ ವಿಶ್ವವನ್ನು ಇಟ್ಟುಕೊಂಡು ಜಗದುದರನಾಗಿ, ಮತ್ತು ಎಂಥದ್ದು ಅವಿಭಕ್ತ ಕುಟುಂಬಿನಿಯಾದ ಜಗನ್ಮಾತೆಯಾದ ಅಕ್ಷರ ತತ್ವಳಾದ ಲಕ್ಷ್ಮೀದೇವಿಯಿಂದ ಸದಾ ಆಲಿಂಗಿತವಾಗಿದ್ದು ಅಂತಹ ಹೊಟ್ಟೆ. ಆದ ಕಾರಣ ಅಂತಹ ಮಹಿಮಾನ್ವಿತವಾದ ಪವಿತ್ರವಾದ ವಿಶಿಷ್ಟವಾದ ಭಗವಂತನ ಆ ಉದರವು ಎಲ್ಲ ಭಕ್ತರಿಂದಲೂ ಧ್ಯಾನಿಸುವುದಕ್ಕೆ ಯೋಗ್ಯವಾದದ್ದು, ಅರ್ಹವಾದದ್ದು ಅಂತ ಹೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಉದರಂ ಚಿಂತ್ಯಮೀಶಸ್ಯ ತನುತ್ವೇ ಕಿಲಂಭರಂ ವಳಿತ್ರಯಾಂಕಿತಂ ನಿತ್ಯಮುಪಗೂಢಂ ಶ್ರೀಯೈಕಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನ ಉದರ, ವೃಷೋದರ ಅಂತ ಅವನಿಗೆ ಹೆಸರು. ಶ್ರೇಷ್ಠವಾದ ಹೊಟ್ಟೆ ಉಳ್ಳವನು, ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವವನು ಅಂಥೇಳಿ. ನಮಗೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಹೊಟ್ಟೆ ಇಷ್ಟು ದಪ್ಪ ಆಗುತ್ತೆ. ಅದು ಜೀರ್ಣವಾದ ಮೇಲೆ ಮತ್ತು ನಮ್ಮ ನಾರ್ಮಲ್ ಸೈಜಿಗೆ ಹೊಟ್ಟೆ ಬರುತ್ತೆ. ಆದರೆ ಭಗವಂತನ ಹೊಟ್ಟೆ ಎಂಥದ್ದು ಅಂತ ಹೇಳಿದರೆ ಇಡೀ ಜಗತ್ತೆಲ್ಲ ಅವನ ಹೊಟ್ಟೆಯಲ್ಲಿ, ಅದಕ್ಕೆ ಜಗದುದರ, ಜಗದ್ಭುಕ್ ಅಂತ ಹೇಳ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಅವನ ಹೊಟ್ಟೆ ಇನ್ನು ಎಷ್ಟು ದೊಡ್ಡದಾಗಬೇಕು ಅಂದರೆ, ಜಗತ್ತೆಲ್ಲವೂ ಅವನ ಹೊಟ್ಟೆಯಲ್ಲಿ ಇಟ್ಟುಕೊಂಡರೂ ಅವನ ಹೊಟ್ಟೆ ತೆಳ್ಳಗೆ ಇರುತ್ತೆ, ಸಣ್ಣದಾಗಿರುತ್ತೆ. 3 ಚಿಹ್ನೆಗಳಿಂದ, 3 ರೇಖಾ ಚಿಹ್ನೆಗಳಿಂದ ಕೂಡಿಕೊಂಡು ಸುಂದರವಾಗಿರುತ್ತೆ. ಅದು ಭಗವಂತನ ಒಂದು ವೈಶಿಷ್ಟ್ಯ. ಇದು ಭಗವಂತನ ಅವನ ಹೊಟ್ಟೆಯ ಒಂದು ವೈಶಿಷ್ಟ್ಯ, ಮಹಿಮೆ. ಭಗವಂತನಲ್ಲಿ ಅವನು ಆಪಾದ ಮೌಳಿ, ಅವನ ಪಾದದಿಂದ, ಅವನ ಪಾದದ ಕಿರಿಬೆರಳಿನ ಉಗುರಿನಿಂದ ಅವನ ಶಿರಃಪರ್ಯಂತದವರೆಗೂ ಸಕಲ ಅವಯವಗಳು ಎಲ್ಲವೂ ಕೂಡ ಅತ್ಯಂತ ಸುಂದರವಾದದ್ದು, ಮಹತ್ಪೂರ್ಣವಾದದ್ದು. ಎಲ್ಲ ಅವನಿಗೂ ಅವನ ಅವಯವಗಳಿಗೂ
ಅವನ ಗುಣಗಳಿಗೂ ಅವನ ರೂಪಗಳಿಗೂ ಅವನ ಅವತಾರಗಳಿಗೂ ಭೇದವು ಇಲ್ಲದೇ ಇರುವಂಥದ್ದು ಅವನು ಅಭೇದವಿದೆ. ಆದ ಕಾರಣ ಅವನು ಬೇರೆ ಅಲ್ಲ, ಅವನ ಉದರವೂ ಬೇರೆಯಲ್ಲ. ಇಂತಹ ಸುಂದರವಾದ ಲಕ್ಷ್ಮೀದೇವಿಯಿಂದ ಆಲಿಂಗಿತವಾದ ಇಡೀ ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವವನಾದ ಅಂತಹ ಉದರವುಳ್ಳವನು ಭಗವಂತ. ಆದ ಕಾರಣ ಆ ಉದರ ಎಂಥದ್ದು ಅಂತ ಹೇಳಿದರೆ, ಎಲ್ಲ ಭಕ್ತರಿಂದ ಧ್ಯಾನ ಮಾಡಲಿಕ್ಕೆ, ಉಪಾಸನೆ ಮಾಡಲಿಕ್ಕೆ ಅರ್ಹವಾದಂತಹ ಉತ್ಕೃಷ್ಟವಾದ ವಿಶಿಷ್ಟವಾದ ಉದರವುಳ್ಳವನು ಭಗವಂತ. ಆದ ಕಾರಣ ಭಗವಂತನಿಗೆ ವೃಷೋದರ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ ಇತ್ಯುಕ್ತಃ ಪರೋ ವಿಷ್ಣುರ್ಯೇಭ್ಯ ಉಚ್ಚಃ ಸ ಏವತು ತ ಉದಾ ಜೀವಸಂಗಾಃ ಸ್ಯುಃ ಇತಿ ಯಜುರ್ಸಂಹಿತ. ನಿರೂಪಿತ ದಿಶಾ ಉತ್ಕೃಷ್ಟಃ ಅಹ ಅಕಾರವಾಚ್ಯೋ ವಿಷ್ಣು ಯೇಭ್ಯೋ ಜೀವೇಭ್ಯೋ ತೇ ಉದಾಃ ಜೀವಾಃ ಮುಕ್ತಿಯೋಗ್ಯತ್ವೇನ ಶ್ರೇಷ್ಠಾಃ ವೃಷಾಶ್ಚ ತೇ ಉದಾಶ್ಚ ವೃಷೋದಾಃ ತಾನ್ ವಿಶೇಷೇಣ ರಮಯತೀತಿ ವೃಷೋದರಃ ಅಂತ ಹೇಳ್ತಾ ಇದ್ದಾರೆ. ಭಗವಂತನು ಶ್ರೇಷ್ಠ ಜೀವಾತ್ಮರಿಗೆ, ಅಂದರೆ ಶ್ರೇಷ್ಠರಾದ ಸಾತ್ವಿಕರಾದ, ಸಾತ್ವಿಕ ಶ್ರೇಷ್ಠರಾದ ಜೀವರಿಗೆ ಮುಕ್ತಿಯನ್ನು ಕೊಟ್ಟು ಅವರನ್ನು ವಿಶೇಷವಾಗಿ ಅವರು ಆ ಮುಕ್ತಿಯಲ್ಲಿ ಆನಂದ ಹೊಂದುವಂತೆ, ಆನಂದ ಪಡುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವೃಷೋದರ ಅಂತ ಹೆಸರು. ಇವರು ಮುಕ್ತಿಯೋಗ್ಯತ್ವೇನ, ಇವರು ಜೀವರು ಶ್ರೇಷ್ಠರು. ಯಾಕೆ? ಮುಕ್ತಿಗೆ ಹೋಗುವ ಯೋಗ್ಯತೆ ಯಾರಿಗಿರುತ್ತೋ ಅವರು ಶ್ರೇಷ್ಠರು. ಅದಕ್ಕೆ ಮುಕ್ತಿಯೋಗ್ಯತ್ವೇನ ಶ್ರೇಷ್ಠಾ, ಅವರಿಗೆ ಮುಕ್ತಿಗೆ ಹೋಗುವ ಯೋಗ್ಯತೆ ಇರೋದರಿಂದ ಶ್ರೇಷ್ಠವಾದವರು, ಅಂಥ ಜೀವರು ಶ್ರೇಷ್ಠರು. ಅಂತಹ ಶ್ರೇಷ್ಠರಿಗೆ ಜೀವರನ್ನು ರಮಿಸುವಂತೆ, ಜೀವಾತ್ಮರನ್ನು ರಮಿಸುವಂತೆ, ಅಂದರೆ ಮುಕ್ತಿಯನ್ನು ಕೊಟ್ಟು ಅವರು ಮುಕ್ತಿಯಲ್ಲಿ ವಿಶೇಷವಾಗಿ ಆ ಮುಕ್ತಿ ಆನಂದವನ್ನು ಅನುಭವಿಸುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವೃಷೋದರ ಅಂತ ಹೆಸರು. ಇನ್ನು ವರ್ಷತಿ ಜೀವೇಭ್ಯ ಕಾಮಾನ್ ಸಿಂಚತಿ ಇತಿ ವೃಷಃ ಉದೇಶು ರಮತೆ ಇತಿ ಉದರ ವೃಷಶ್ಚಾಸೌ ಉದರಶ್ಚ ವೃಷೋದರ. ಜೀವಾತ್ಮರಿಗೆ ಅಭೀಷ್ಟಗಳನ್ನು ವರ್ಷಿಸುವವನು ಮತ್ತು ಆ ವರ್ಷಿಸಿದಂತಹ ಅಭೀಷ್ಟಗಳನ್ನು ಜೀವರು ರಮಿಸುವಂತೆ ಮಾಡ್ತಾನೆ. ಹೇಗೆ? ಆ ಜೀವರಲ್ಲಿ ತಾನೇ ಇದ್ದುಕೊಂಡು. ಸರಿ, ಜೀವರಿಗೆ ಬೇಕಾದಂತಹ ಅಭೀಷ್ಟಗಳನ್ನು ಕೊಡ್ತಾನೆ. ನಮಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಈ 10 ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂತಹ ಏಕಾದಶ ಇಂದ್ರಿಯ ಮನಸ್ಸು ಇದೆ. ನಾವು ವಿಷಯ ಭೋಗಗಳನ್ನು ಅನುಭವಿಸಬೇಕು ಅಂತ ಹೇಳಿದರೆ, ಜೀವನಾದವನು ವಿಷಯ ಭೋಗಗಳನ್ನು ಅನುಭವಿಸಬೇಕು ಅಂತ ಹೇಳಿದರೆ ಈ ಇಂದ್ರಿಯಗಳ ಮೂಲಕ, ಈ ದೇಹದ ಮೂಲಕವೇ ಅವನು ಅನುಭವಿಸಬೇಕು. ಜೀವರು ತಮ್ಮ ಇಂದ್ರಿಯಗಳಿಂದ ವಿಷಯ ಭೋಗಗಳನ್ನು ಅನುಭವಿಸಬೇಕಾಗಿದ್ದರೆ ಆ ವಿಷಯ ಭೋಗಗಳನ್ನು ಅವರ ಮೇಲೆ ಅವರಿಗೆ ಅನುಗ್ರಹ ಮಾಡಬೇಕು. ಆ ವಿಷಯ ಭೋಗಗಳನ್ನು ಜೀವರಿಗೆ ಭಗವಂತ ವರ್ಷಿಸುತ್ತಾನೆ, ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಿದಷ್ಟು ಮಾತ್ರದಿಂದ ಜೀವನು ಸರ್ವತಂತ್ರ ಅಸ್ವತಂತ್ರನಾದ ಕಾರಣ ಅವನು ಆ ಭೋಗಗಳನ್ನು ತಾನು ಅನುಭವಿಸಲಾರ. ಆದ ಕಾರಣ ಮತ್ತೂ ಏನು ಮಾಡ್ತಾನೆ ಭಗವಂತ? ಆ ಜೀವನ ದೇಹದಲ್ಲಿ, ಆ ಜೀವನ ದೇಹದ ಇಂದ್ರಿಯಗಳಲ್ಲಿ, ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ತಾನು ನಿಯಾಮಕನಾಗಿ, ಪ್ರೇರಕನಾಗಿ ಇದ್ದು ಬಿಂಬರೂಪಿಯಾಗಿ ತಾನು ಮೊದಲು ಆ ಭೋಗಗಳನ್ನು ತಾನು ಅನುಭವಿಸಿ
ಜೀವರಿಗೆ ಆ ಭೋಗ ಸುಖಗಳನ್ನು ಪ್ರತಿಬಿಂಬರಾದ ಜೀವರಿಗೆ ಕೊಡ್ತಾನೆ. ಅಂದರೆ ಆ ಭೋಗದ ಸಾರವನ್ನು ತಾನು ಅನುಭವಿಸಿ ಬಿಂಬನಾಗಿ ಪ್ರತಿಬಿಂಬರಾದ ಜೀವರಿಗೆ ಆ ಜೀವರ ದೇಹದ ಇಂದ್ರಿಯಗಳ ಮೂಲಕ ಆ ಭೋಗಗಳು ಅವರು ಅನುಭವಿಸುವಂತೆ ಮಾಡ್ತಾನೆ, ತಾನು ಅವರಲ್ಲಿ ಇದ್ದು. ಆದ ಕಾರಣ ಭಗವಂತನಿಗೆ ವೃಷೋದರಃ ಅಂತ ಹೆಸರು. ಅಂದರೆ ಇಲ್ಲಿ ನಮಗೆ ನಾನು ಎಷ್ಟೋ ಬಾರಿ ಹೇಳಿದಂತೆ ಪ್ರತಿಯೊಂದು ನಾಮದಲ್ಲಿ ಭಗವತ್ ತತ್ವವನ್ನು ಹೇಳ್ತಾ ಇದ್ದಾರೆ, ತತ್ವ ರಹಸ್ಯಗಳನ್ನು ಹೇಳ್ತಾ ಇದ್ದಾರೆ. ತತ್ವದ ತಿರುಳು ಏನು ಅಂತ ಹೇಳಿದರೆ ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಇನ್ನು ಉಳಿದವರೆಲ್ಲರೂ ಅಸ್ವತಂತ್ರರು. ಭಗವಂತ ಹೇಗೆ ಸರ್ವತ್ರ ವ್ಯಾಪ್ತನಾಗಿ ಇಡೀ ಜಗತ್ತನ್ನೆಲ್ಲ ತಾನು ಪ್ರೇರಕನಾಗಿ ನಿಯಮ್ಯ ನಿಯಾಮಕನಾಗಿ ಈ ಜಗದ್ವ್ಯಾಪಾರವನ್ನು ಹೇಗೆ ನಡೆಸುತ್ತಾನೆ, ನಮ್ಮ ಶಾಸ್ತ್ರ ಹೇಳ್ತಾ ಇರೋದು ಇದೆ, ಸಕಲವೂ ಭಗವಂತನೇ, ಅವನಿಲ್ಲದೆ ಏನೂ ನಡೆಯುವುದಿಲ್ಲ. ಎಲ್ಲ ಕಡೆ ಅಣುರೇಣು ತೃಣಕಾಷ್ಟ ಪರ್ಯಂತ ಎಲ್ಲ ಕಡೆ ಅವನು ವ್ಯಾಪ್ತನಾಗಿ ಇದ್ದು ಈ ಜಗದ್ವ್ಯಾಪಾರವನ್ನು ನಡೆಸುತ್ತಾನೆ. ಇದು ಭಗವತ್ ತತ್ವ. ಅದನ್ನು ಪ್ರತಿಯೊಂದು ನಾಮದಲ್ಲಿ ಪರಿವಿಧವಾಗಿ ನಮಗೆ ಮನದಟ್ಟುವಂತೆ ವ್ಯಾಖ್ಯಾನಕಾರರು ಅನೇಕ ಗ್ರಂಥಗಳಲ್ಲಿರುವ ಪ್ರಮಾಣ ವಾಕ್ಯಗಳನ್ನು ಉಲ್ಲೇಖ ಮಾಡಿ ಪ್ರತಿಯೊಂದು ಹೆಸರಿನಲ್ಲಿ ನಮಗಿಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ನಮಗೆ ದಿನಾಲೂ ಕೇಳ್ತಾ ಇದ್ದೇವೆ, ನಮಗೆ ಏನೂ ಬೋರೆ ಹೊಡಿತಾ ಇಲ್ಲ. ಪ್ರತಿಯೊಂದು ಹೆಸರು ಹೇಳುವಾಗ ಕೆಲವು ವಿಷಯಗಳು ರಿಪೀಟ್ ಆದರೂ ಪುನರುಕ್ತಿ ಆದರೂ ನಮಗೆ ಬೋರ್ ಹೊಡಿತಾ ಇಲ್ಲ, ಇನ್ನಿಷ್ಟು ಕೇಳಬೇಕು ಎಂಬುವಂತಹ ಒಂದು ಉತ್ಸಾಹ ಬರ್ತಾ ಇದೆ. ಅದೇ ಭಗವಂತನ ಮಹಿಮೆಯ, ಭಗವಂತನ ನಾಮದ ಮಹಿಮೆ. ಅದಕ್ಕೆ ದಾಸರು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ, ಇನ್ನು ಮುಂದೆ ಜೀವೋತ್ತಮನಾದ ವಾಯುದೇವನು ವಿಶೇಷವಾಗಿ ರಮಿಸುವಂತೆ ಮಾಡುವವನು ಮೊದಲಾದಂತಹ ಎಲ್ಲ ವಿಷಯಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.